ಚಳಿಗಾಲದಲ್ಲಿ ಚರ್ಮದ ಆರೈಕೆ ಅತ್ಯಂತ ಮುಖ್ಯವಾಗಿರುತ್ತದೆ. ಬೇಸಿಗೆ ಬೇರೆ ದಿನಗಳಿಗಿಂತ ಚಳಿಗಾಲದಲ್ಲಿ ಚರ್ಮದ ಡ್ರೈನೆಸ್ಸು ತುಂಬ ಜಾಸ್ತಿ ಆಗುತ್ತೆ. ಚರ್ಮದಲ್ಲಿ ಚಳಿಗಾಲದಲ್ಲೇ ಬರತಕ್ಕಂಥ ಕಾಯಿಲೆಗಳು ಭಾಳಷ್ಟಿದೆ. ಈ ಚರ್ಮದ ಕಾಂತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ, ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಚಳಿಗಾಲದಲ್ಲಿ ನಾವು ಕೊಬ್ಬಿನಂಶ ಜಾಸ್ತಿ ಇರತಕ್ಕಂಥ ಸೋಪನ್ನು ಉಪಯೋಗಿಸ್ಬೇಕು. ಎವ್ರಿ ಭಾನುವಾರ ಅಥವಾ 15 ದಿವಸಕ್ಕೆ ಒಂದ್ಸಲಿ ಗಾಣದ ಕೊಬ್ಬರಿ ಎಣ್ಣೆ ಅಥವಾ ವರ್ಜಿನ್ ಕೋಕೋನಟ್ ಆಯಿಲ್ನ ಹಚ್ಚಿಕೊಂಡು ಮಸಾಜ್ ಮಾಡಿ 1 ರಿಂದ 2 ಗಂಟೆ ಬಿಟ್ಟು ಸ್ನಾನ ಮಾಡೋದರಿಂದ ಚರ್ಮದ ತನ್ನ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಅದೇ ರೀತಿ ಹೊರಗಡೆ ಹೋದಾಗ ಚಳಿಗಾಲದಲ್ಲಿ ಸನ್ಸ್ಕ್ರೀನರ್ ಹಾಕಬಾರ್ದು ಅನ್ನೋದು ತಪ್ಪು ಭಾವನೆ. ಸೊ ಒಂದು ತೆಳುವಾಗಿ ಸನ್ಸ್ಕ್ರೀನರ್ನ ಅರೌಂಡ್ 30 SPF ಇರತಕ್ಕಂಥ ಸನ್ಸ್ಕ್ರೀನರ್ನ ಮುಖ, ನೆಕ್, ಕೈ ಮೇಲೆ ಹಾಕಿಕೊಂಡು ತುಂಬ ಹೊತ್ತು ಬಿಸಿಲಿದ್ದರೆ ಇನ್ನು ಅರೌಂಡ್ 1 o'clock 1 ಗಂಟೆ ಟೈಮಲ್ಲಿ ಇನ್ನೂ ಒಂದು ಸಲ ಸನ್ಸ್ಕ್ರೀನರ್ ಹಾಕಿಕೊಳ್ಳೋದು ಭಾಳ ಉತ್ತಮ. ಈ ಚಳಿಗಾಲದಲ್ಲಿ ಮುಖದಲ್ಲಿಯೂ ಸಹಿತ ಜಾಸ್ತಿ ಡ್ರೈನೆಸ್ ಬರ್ತದೆ. ಗಾಳಿಯಿಂದ ಬೀಸಿ ಬರ್ತಕ್ಕಂಥ ಅಲರ್ಜೆನ್ಸು ಜಾಸ್ತಿ ಕೆಲಸ ಮಾಡಿ ಮುಖದಲ್ಲಿ ಆರೋಗ್ಯವನ್ನು ಮತ್ತು ಪಿಗ್ಮೆಂಟೇಷನ್ನು ಜಾಸ್ತಿ ಕೊಡ್ತದೆ. ಸೊ ಆದ್ದರಿಂದ ಸೂಕ್ತವಾದಂಥ ಸೋಪು ಮತ್ತು ಸೂಕ್ತವಾದಂಥ ಶಾಂಪೂ ತಲೆಗೆ ಹಾಕಿಕೊಳ್ಳುವುದರಿಂದ ಮತ್ತು ಮಾಯಿಶ್ಚರೈಸರನ್ನು ತಪ್ಪದೇ ಉಪಯೋಗಿಸೋದರಿಂದ ನಾವು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಸೊ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿಲನ್ನು ಕಮ್ಮಿ ಮಾಡಿಕೊಳ್ಳೋದು ನಮ್ಮ ಸೌಂದರ್ಯವರ್ಧಕಕ್ಕೆ ಉಪಯೋಗವಾಗ್ತದೆ. ಸೊ ಪ್ರೊಟೆಕ್ಟ್ ಫ್ರಮ್ ಸನ್ಲೈಟ್, ಎಸ್ಪೆಷಲಿ 10 ರಿಂದ ಸಂಜೆ 5 ಗಂಟೆ ಮಧ್ಯ ಪ್ರಖರವಾದ ಬಿಸಿಲಿನಲ್ಲಿ ಸನ್ ಡ್ಯಾಮೇಜ್ ಭಾಳ ಆಗೋದರಿಂದ ಅದನ್ನು ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ತಲೆ ಮೇಲೆ ಒಂದು ಒಳ್ಳೆ ಕ್ಯಾಪ್ ಹಾಕೊಳ್ಳೋದಾಗಲಿ ಅಥವಾ ಕೊಡೆ ಹಿಡಿಯೋದಾಗಲಿ, ಉತ್ತಮವಾದಂಥ ಮಾಯಿಶ್ಚರೈಸರ್ ಸನ್ಸ್ಕ್ರೀನರ್ಗಳು ಹಾಕೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಅದರ ಜೊತೆಗೆ ಉತ್ತಮವಾದ ಹೈಡ್ರೇಷನ್ ಇರಬೇಕು. ಚಳಿಗಾಲದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹೈಡ್ರೇಷನ್. ಎಸ್ಪೆಷಲಿ ತುಟಿಯ ಸುತ್ತಲ ಬರ್ತಕ್ಕಂಥ ಈ ಡ್ರೈನೆಸ್ಸು ಡಿಹೈಡ್ರೇಷನಿಂದಲೇ ಬರ್ತಕ್ಕಂಥದ್ದು. ಸೊ ಹೈಡ್ರೇಷನ್ನು, ಉತ್ತಮವಾದ ಹಣ್ಣು ಹಂಪಲುಗಳನ್ನು ಸೇವಿಸಬೇಕು. ಆರೋಗ್ಯಕರವಾದಂಥ ಆಹಾರ, ತುಂಬ ಫ್ರೈಡ್, ತುಂಬ ಡೀಪ್ ಫ್ರೈಡ್ ಆ ಥರ ಅಂಶಗಳನ್ನು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮದ ಆರೋಗ್ಯವನ್ನು ನಾವು ಸುಧಾರಣೆ ಮಾಡ್ಬೋದು. ಚರ್ಮ ನಮ್ಮ ಓವರಾಲ್ ಆರೋಗ್ಯವನ್ನು ಬಿಂಬಿಸುತ್ತದೆ. ಸೊ ಅದನ್ನು ನಾವು ಕಾಪಾಡ್ಬೋದು.